ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ನೋಡ್ಬಿಡೋಣ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು CM ಇಬ್ರು ಮಾತಾಡಿದ್ರು. CM ಸಿದ್ದರಾಮಯ್ಯನವರು ಕಿವಿಲಿ ಈ ಗುಟ್ಟೆ ಹೇಳೋ ಥರ ಮಾತಾಡಿದರು. ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ನೋಡಿ. ಅದಕ್ಕೊಂದಷ್ಟು ಈ ಟ್ರೋಲ್ ಬೇರೆ ಮಾಡಿದ್ರು, ಅಂದರೆ ಕಾಮಿಡಿ ಥರ ಎಲ್ಲ ಟ್ರೋಲ್ ಮಾಡಿದರು. ಸೊ ಒಂದು ಕ್ಯೂರಿಯಾಸಿಟಿ ಅಲ್ಲ, ಏನು ಮಾತಾಡಿರ್ಬೋದು ಅಂತ ಯಾರಿಗಾದ್ರೂ ಕೂಡ. ಈಗ ನಾರ್ಮಲಾಗೆ ನಮಗೆ ಗೊತ್ತಿರೋರು ಒಂದಿಬ್ಬರು ವ್ಯಕ್ತಿಗಳು ಅಲ್ಲೆಲ್ಲ ದೂರದಲ್ಲಿ ನಿಂತ್ಕೊಂಡು ಕಿವಿಲಿ ಏನೋ ಗುಸು 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 ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇದ್ದವ್ರಿಗೆ ಸುಮ್ಮನೆ ಕೂರಕ್ಕಾಗಲ್ಲ. ಏನು ಮಾತಾಡಿರ್ಬೋದು, ಯಾವ ವಿಚಾರ ಮಾತಾಡಿರ್ಬೋದು ಅಂತ. ಅದರಲ್ಲಿ ಪ್ರಧಾನಿ CM ಇಬ್ರು ಅಷ್ಟು ಆಪ್ತತೆಯಿಂದ ಮಾತಾಡಿದ್ದು ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು. ಅಂಥದ್ದು ಏನು ಮಾತಾಡಿರೋದು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ಮೇಲ್ನೋಟಕ್ಕೆ ಬಟ್ ಡಿಸ್ಕಸ್ ಏನು ಮಾಡಿರ್ಬೋದು ಅಂತ ಅದಕ್ಕೆ ಫೈನಲಿ ಗೊತ್ತಾಗಿದೆ ಏನು ಅಂತ. ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ನಿಲುವೇನು? ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೇವೆ ಅಂತ ಮಾತಾಡಿದಾರಂತೆ. ಆದಿಚುಂಚನಗಿರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಧಾನಿ ಮೋದಿ ಕಳೆದ ಬುಧವಾರ ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ತಮ್ಮನ್ನು ಸ್ವಾಗತಿಸೋಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಿವಿಯಲ್ಲಿ ಮೋದಿ ಏನೋ ಹೇಳಿದ್ರು. ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆ ಗುಟ್ಟನ್ನು ಸ್ವತಃ ಸಿದ್ದರಾಮಯ್ಯ ರಟ್ಟು ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ನಿಲುವೇನು ಅಂತ ಪ್ರಧಾನಿ ಕೇಳಿದ್ರಂತೆ. ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ ಅಂತ ತಿಳಿಸಿದೆ ಅಷ್ಟೇ ಅಂತ ಮೈಸೂರಿನಲ್ಲಿ CM ಒಂದು ಕ್ಲಾರಿಟಿ ಕೊಟ್ಟರು. ಮೇ ಬಿ ಈ ಟ್ರೋಲ್ಸ್ ಮೆಮ್ಸ್ ಇದನ್ನೆಲ್ಲ ನೋಡ್ಬಿಟ್ಟು CM ಕ್ಲಾರಿಟಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಪ್ಪ ನಾವು ಮಾತಾಡಿದ್ದು ಇಷ್ಟೇ ಕಣ್ರಪ್ಪ, ಬಿಟ್ಬಿಡ್ರಪ್ಪ, ಯಾಕ್ರಪ್ಪ ನಮ್ಮನ್ನು ಎಳಿತಾ ಇದ್ದೀರಾ ಅಂತ ಹೇಳ್ದಂಗಿದೆ. ಇಲ್ಲಾಂದರೆ ಇಂಥ ವಿಚಾರನೆಲ್ಲ ಹೇಳಬೇಕು ಅಂತ ಏನಿಲ್ಲ. ಆದರೆ ತುಂಬ ಟ್ರೋಲ್ ಮಾಡಿಬಿಟ್ಟಿದ್ರು, ನೆಗೆಟಿವ್ ಆಗಿ, ಕಾಮಿಡಿ ಆಗಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಮೇ ಬಿ ಇದಕ್ಕೆ ಅಂತ ಅನಿಸುತ್ತೆ. ಮಾತಾಡಿರೋದು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಮಹಿಳಾ ಮೀಸಲಾತಿ ವಿಚಾರ ಗೊತ್ತಿರೋ ಹಾಗೆಯೇ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದಿದ್ದು. ಆದರೆ ಮತ ಅಂದ್ಕೊಂಡಂಗೆ ಬರಲೇ ಇಲ್ಲ. ಸೊ ಹಾಗಾಗಿ ಫೇಲ್ ಆಯಿತು. ಮೊನ್ನೆ ಬಂದಾಗ ಕೇಳಿದ್ರಂತೆ, ನಿಮ್ಮ ನಿಲುವೇನ್ರಪ್ಪ ಈ ಇದರಲ್ಲಿ ಅಂತ. ಆವಾಗ ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳಿದ್ರಂತೆ.